ನೀನ್ ಜಿಮ್ಮಿಗೆ ಹೋಗಕ್ ಶುರು ಮಾಡಿದ್ಮೇಲೆ ಮನೆಗ್ ಬರಲ್ಲ, ಡೈರೆಕ್ಟ್ ಟಿವಿಯಲ್ಲೇ ಬರ್ತೀಯ ಅನ್ಸುತ್ತೆ. ಟಿವಿಲ ಯಾಕೆ? ಅಲ್ಲೇ ನೋಡ್ರಿ ಇವಳನ್ನ, ಮಾರಿಗುಡಿ ಡುಮ್ಮಕ್ಕ ನಮ್ ಬಾವನ್ ಮನ್ಸ್ ಮೆಚ್ಚೋದಿಕ್ಕೆ ಜಿಮ್ಮಿಗೆ ಹೊರಟಿದ್ದಾಳೆ. ಆದ್ರೆ ಇವಳಿಗೇನ್ ಗೊತ್ತು, ಇವಳು ಸಣ್ಣ ಆದ್ರೆ ಮಾರಿಗುಡಿ ಆರ್ಥಿಕ ವ್ಯವಸ್ಥೆ ಹಾಳಾಗ್ಬಿಡುತ್ತೆ ಅಂತ. ಏ ಚೋಟು, ನೀನು ಓದ್ಕೊಂಡಿದ್ದಾಯ್ತಾ? ಆಗಿರುತ್ತದ್ಗೆ, ಅದಕ್ಕೆ ಈಟೊಂದು ಮಾತಾಡ್ತಾವಳೆ. ನೀನು ಈ ಟ್ಯಾಲೆಂಟ್ ನ ಸ್ವಲ್ಪ ಓದೋದ್ರಲ್ಲೂ ತೋರ್ಸು. ಅನ್ಕೊಂಡೆ ಇನ್ನೂ ಈ ಡೈಲಾಗ್ ಯಾಕೆ ಬರ್ಲಿಲ್ಲ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡ್ರೆ, ಪಾಪ ರಮ್ಯಂಗ್ ಯಾಕೆ ಬೈತೀರಾ? ಹಂಗಂದ್ರೆ ನಿನಗೆ ಕೋಪ ಬರ್ಲಿಲ್ವಾ? ಅವಳು ಭಾವ ಅನ್ಲಲ್ಲ, ಅದಕ್ಕೆ ಕೋಪ ಬರ್ಲಿಲ್ಲ. ಏನ್ ಲೇಡೀಸ್ ಗ್ಯಾಂಗ್ ಅಲ್ಲ, ಫುಲ್ ಗಲಾಟೆ. ನಮ್ದಲ್ಲ ಮಾವ, ನಿನ್ ಮುದ್ದು ತಂಗಿ ಗುಂಡುದು. ಏನ್ ಪಾರು, ತಂಗಿರಲ್ಲಿ ಮುದ್ದೊಂದು ದದ್ದೊಂದು ಅನ್ಕೊಂಡು. ನಂಗೆ ನನ್ ಎಲ್ಲಾ ತಂಗಿರು ಮುದ್ದೆ. ನಂಗೆ ನನ್ ತಂಗಿರು ಅಂದ್ರೆ ಮಾತಾ ಪ್ರೀತಿ. ಅದ್ ನಮಗೂ ಗೊತ್ತಣ್ಣ, ಅದಕ್ಕೆ ತಮಾಷೆಗೆ ಹೇಳಿದ್ದು, ಮತ್ತೆ ಕತೆ ಮಾತ್ರ ಹೇಳ್ಬೇಡ. ಓ ಹೌದಾ? ಪಾರು, ಏನ್ ಪಾರು ಗಲಾಟೆ ಗುಂಡುದು? ಅಯ್ಯೋ ಏನಿಲ್ಲ ಅಣ್ಣ, ನಾನು ಜಿಮ್ಗೆ ಹೋಗ್ತೀನಿ, ಸಣ್ಣ ಆಗ್ಬೇಕು ಅಂದೆ, ಅದಕ್ಕೆ ಇವರೆಲ್ಲ ರೇಗಿಸ್ತಾ ಇದ್ದಾರೆ. ಏ ಯಾಕ್ರವ, ನೀವ್ ಹೋಗ್ಬವ, ನೀನು ಸಣ್ಣಕಾಗಿ ತೋರ್ಸು. ಅವಾಗ ಅವರೆಲ್ಲ ಅಬೋ ಅನ್ಕೊಂಡು ನೋಡ್ತಾ ಇರ್ಬೇಕು, ನೀ ಖುಷಿಯಾಗಿರ್ಬೇಕು. ಆಟಿಯಾ ಈ ಲಂಗ ದಾವಣಿಲಿ ಹೆಂಗಣ ಜಿಮ್ಗೆ ಹೋಗೋದು? ಟೆನ್ಷನ್ ಯಾಕೆ ಮಾಡ್ಕೋತೆ ಗುಂಡು? ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಹೋಗು. ಅದು ಈ ಪ್ಯಾಂಟ್ ಎಲ್ಲ ನಂಗೆ ಸರಿ ಅನ್ಸಲ್ಲ. ಕಡೆ ಪಕ್ಷ ಟೀ ಶರ್ಟ್ ಆದ್ರೂ ಸರಿ ಹೋಗುತ್ತೇನೋ. ಏ ಯಾವಾಗ ಗುಂಡವ? ಅಲ್ಲ, ಮದ್ವೆ ಗೊತ್ತಾಗಿರೋ ಹೆಣ್ಣು ನೀನು, ಇದೆಲ್ಲ ಬೇಕೇನವ್ವ? ಯಾಕೆ ಮಾವ, ತಪ್ಪೇನು? ಹೆಣ್ಮಕ್ಳು ಇದೇ ತರ ಬಟ್ಟೆ ಹಾಕೋಬೇಕು ಅಂತ ಕಾನೂನು ಏನಾದ್ರು ಇದೆಯಾ? ಅಲ್ಕಂಡ್ ಪಾರು, ಹಂಗಲ್ಲ. ಆದ್ರೆ ಈ ಜನ ಏನ್ ಮಾಡಿದ್ರು ಮಾತಾಡ್ತಾರೆ, ಅವ್ರಗಳ ಕೆಲ್ಸಾನೇ ಅದು. ಚಳಿಗಾಲ ಬಂದ್ರೆ ತುಂಬಾ ಚಳಿ ಅಂತಾರೆ, ಬೇಸಿಗೆಗಾಲ ಬಂದ್ರೆ ಕೆಟ್ಟು ಬಿಸಿಲು ಅಂತಾರೆ, ಮಳೆಗಾಲ ಬಂದ್ರೆ ದರಿದ್ರ ಮಳೆ ಅಂತಾರೆ. ಪ್ರಕೃತಿನೇ ಬಿಡಲ್ಲ. ನಿನ್ನ ಇವ್ರುಗಳೆಲ್ಲ ಯಾವ ಲೆಕ್ಕ ಹೇಳು?